ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಕೀರ್ತನೆಗಳ ಭಾಗ 52ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾನು ದೇವರ ಆಲಯದಲ್ಲಿರುವ ಹಸುರಾದ ಇಪ್ಪೆಯ ಮರದ ಹಾಗೆ ಇದ್ದೇನೆ. ದೇವರ ಕರುಣೆಯಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಭರವಸೆ ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. Psalms 52:8. But I am like an olive tree growing in the house of God. They trust in His constant love for ever and ever. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಅರಸನಂತ ದಾವೀದನು ಅವನು ಆದರೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಕಾರ್ಯ ಹಿಂದಿನ ವಾಕ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ. ದಾವೀದ ಅರಸನಂತ ಸೌಲನು ಕೊಲ್ಲೋದಕ್ಕೋಸ್ಕರ ಪ್ರಯತ್ನಪಟ್ಟು ಅವನ್ನ ಹಿಂಬಾಲಿಸಿದಂಥ ಸನ್ನಿವೇಶದಲ್ಲಿ ದಾವೀದನು ಭಾಳಷ್ಟು ಕಠಿಣವಾದ ಪರಿಸ್ಥಿತಿನ ಹಾದು ಹೋಗಬೇಕಾಗತ್ತೆ. ಆ ಸನ್ನಿವೇಶದಲ್ಲಿ ದೇವರು ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ದಾವೀದನ ಸಂಗ್ರಹ ಇದ್ದು ತಪ್ಪಿಸಿ ಕಾದು ಕಾಪಾಡ್ತಾ ಇದ್ದಾರೆ. ಆಗ ದಾವೀದ ಅರಸನ್ನು ರಚಿಸತಕ್ಕಂಥ ಕೀರ್ತನೆ ಭಾಗ ಇದಾಗಿದೆ. ಆ ಕೀರ್ತನೆ ಭಾಗದಲ್ಲಿ ಅವನು ಹೇಳ್ತಾ ಇದ್ದಾನೆ, ಆದರೆ ಶತ್ರು ಎಷ್ಟೇ ಘೋರವಾಗಿರ್ಬೋದು, ಎಷ್ಟೇ ಕಠಿಣವಾಗಿರ್ಬೋದು, ಎಷ್ಟೇ ಬಲಶಾಲಿಯಾಗಿರ್ಬೋದು, ಆದರೆ ನಾನು ನನ್ನ ದೇವರ ಆಲಯದಲ್ಲಿರುವ ಹಸಿರಾದ ಇಪ್ಪೆ ಮರದ ಹಾಗೆ, ಓಲಿವ್ ಮರದ ಹಾಗೆ ನಾನಿದ್ದೇನೆ. ಆತನ ಕರುಣೆ ಯುಗಾಂತರಗಳಲ್ಲಿ ಇರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ ದಾವೀದನ ಅರಸನಾಗಿ ನೇಮಿಸಿದ್ದು ದೇವರೇ. ಸೌಲನ ಅವಿಧೇಯತ್ವ ನಿಮಿತ್ತವಾಗಿ ದೇವರವನ್ನ ತೆಗೆದಾಕಿ ದಾವೀದನ ಆರಿಸ್ಕೊಂಡ್ರು. ದಾವೀದನ ಅರಸನಾಗ್ತದೆ ಅನ್ನೋ ನಿಮಿತ್ತವಾಗಿ ಸೌಲನಿಗೆ ಬಹಳ ಕೋಪ ಬಂತು. ಅದರ ನಿಮಿತ್ತವಾಗಿ ಸೌಲನವನ್ನು ಸಾಯಿಸಬೇಕು ಅಂತ ಹೋರಾಟ ಮಾಡ್ತಿದ್ದು ಮತ್ತು ಹುಡುಕ್ತಾ ಇದ್ದು, ಸಂಚು ಹುಡ್ತಾ ಇದ್ದದ್ದು. ಆದರೆ ಅದು ದೇವರ ಚಿತ್ತವಂದರೆ ಖಂಡಿತ ಇಲ್ಲ. ದೇವರ ಚಿತ್ತ ದಾವೀದನೇ ಅರಸನಾಗಬೇಕು ಅನ್ನೋದು. ಸೊ ಹಾಗಾಗಿ ದಾವೀದನನ್ನು ಕಾಯೋದಕ್ಕೆ ದೇವರೇ ಅವನ ಸಂಗ್ರಹ ಇದ್ದಾರೆ. ಸೌಲನೇನು ಸೈನ್ಯಗಳನ್ನ ಕಟ್ಕೊಂಡು ಬೆಟ್ಟ ಗುಡ್ಡಗಳನ್ನೇ ಅಲ್ಲಿತಾ ಇದ್ದಾನೆ. ಬಟ್ ಸೌಲನ್ನು ದಾವೀದನ ಜಯಿಸಿದಂದರೆ ದಾವೀದನೇ ಜಯಿಸಿದ್ದು, ಸೌಲನು ಸೋತ. ಆ ಸನ್ನಿವೇಶದಲ್ಲಿ ದಾವೀದನ ರಚಿಸಿರ್ತಕ್ಕಂಥ ಕೀರ್ತನೆ ಭಾಗ. ಅಷ್ಟಕ್ಕೆ ದಾವೀದನಿಗೆ ಶತ್ರುಗಳು ಮುಗಿದೈತೆ ಅಂದರೆ ಇಲ್ಲ, ಒಬ್ಬ ಅರಸನಾಗಿದ್ದಾನೆ. ಅರಸನ ಜೀವಿತದುದ್ದಕ್ಕೂ ಬರೀ ಹೋರಾಟಗಳಿರುತ್ತೆ, ಜಯಿಸಬೇಕಾದಂಥ ಕಾರ್ಯಗಳಿರುತ್ತೆ. ಜಯಿಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ಕೀರ್ತನೆ 72ರಲ್ಲಿ ಅವನು ಬರಿತಾ ಇದ್ದಾನೆ, ಅಂತ್ಯ ಭಾಗದಲ್ಲಿ, ಅವನ ಜೀವಿತದ ಅಂತ್ಯದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುವುದರಲ್ಲಿ ನಿನ್ನ ಹಾಗೆ ಯಾರಿದ್ದಾರೆ? ಇಸ್ರಾಯೇಲಿನ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳಲ್ಲೂ ನಿರಂತರವಾಗಿ ಸ್ತುತಿ ಸ್ತೋತ್ರಗಳು ಉಂಟಾಗಲಿ, ಕೊಂಡಾಟಗಳು ಉಂಟಾಗಲಿ ಅಂತ ಬರೆದಿದ್ದಾನೆ. ಸೊ ಹಾಗೆ ಅವನ ಜೀವಿತದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳು ಆಗಿತ್ತು. ನಮ್ಮ ಜೀವಿತಗಳಲ್ಲಿ ಇಂದಿನ ಕಾಲದಲ್ಲಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ತೆಗೆದಾಕಿ ದೇವರು ನಮ್ಮನ್ನು ಸಮತಟ್ಟಾದ ಮಾರ್ಗದಲ್ಲಿ ನಡೆಸ್ತಾ ಬಂದಿದ್ದಾರಲ್ಲ, ಸಮಾಧಾನದಲ್ಲಿ ನಡೆಸ್ತಿದ್ದಾರಲ್ಲ. ಸೊ ಇವತ್ತು ಸಹ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರಲ್ಲ, ಮುಂದೆಯೂ ಸಹ ನಮ್ಮನ್ನು ನಂಬಿಗಸ್ತರಾಗಿ ಕಾಯ್ದು ನಡೆಸೋದರಲ್ಲೇ ಅವರು ಶಕ್ತರಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಸುರಕ್ಷಿತವಾಗಿ ನಮ್ಮನ್ನು ಕಾದು ಕಾಪಾಡಿ ನಡೆಸುವವರಾಗಿದ್ದಾರೆ. ಸೊ ಹಾಗಾಗಿ ದೇವರ ನಾಮಕ್ಕೆ ನಿರಂತರವಾಗಿ ಸ್ತುತಿ ಸ್ತೋತ್ರ ಕೊಂಡಾಟಗಳು ಉಂಟಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಆದರೆ ನಾನು ದೇವರ ಆಲಯದಲ್ಲಿರುವ ಹಸಿರಾದ ಇಪ್ಪೆ ಮರದ ಹಾಗೆ ಇದ್ದೇನೆ. ದೇವರ ಕರುಣೆಯಲ್ಲಿ ನಾನು ಯುಗಾಂತರಗಳಲ್ಲೂ ಭರವಸೆ ಇಟ್ಟಿದ್ದೇನೆ ಅಂತ ಹೇಳಿದ ಪ್ರಕಾರವಾಗಿ ನೀವು ಅವನ ಜೀವಿತ ಕಾಲವೆಲ್ಲ ನಂಬಿಗಸ್ತರಾಗಿ ನಡೆಸಿದಿರೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಕಳೆದ ದಿನದಲ್ಲಿ ನಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ, ಕಷ್ಟಗಳನ್ನ, ಹೋರಾಟಗಳನ್ನ ತೆಗೆದಾಕಿ ನೀವು ನಮ್ಮ ಜೀವಿತಗಳಲ್ಲಿಟ್ಟಿರೋ ಉದ್ದೇಶಗಳಲ್ಲಿ ನಂಬಿಗಸ್ತರಾಗಿ ನಡೆಸಿದಿರೋದಕ್ಕಾಗಿ ಸ್ತೋತ್ರ. ಮುಂದೆಯೂ ಸಹ ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಕಾದು ಕಾಪಾಡೋದಲ್ಲಿ, ನಿಮ್ಮ ಚಿತ್ತವನ್ನು ನಮ್ಮ ಜೀವಿತಗಳಲ್ಲಿ ಪರಿಪೂರ್ಣ ಮಾಡೋದಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ನಿಮ್ಮ ನಾಮಕ್ಕೆ ಯುಗ ಯುಗಾಂತರಗಳಲ್ಲೂ ಕೊಂಡಾಟ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸಿದ ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.